ಬೆಳಗ್ಗೆ ನಾನು ಅಂಕಲು ಡ್ರರ್ ಅಂತ ಹೋಗ್ತಾ ಇದ್ವಿ, ಆದ್ರೆ ಪೆಟ್ರೋಲ್ ಖಾಲಿ ಆಯ್ತು. ಬಂದ್ವಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿ ನಮ್ಮ ಅಂಕಲು ಪೆಟ್ರೋಲ್ ಹಾಕ್ಸ್ಕೊಂತಾ ಇದ್ರೆ, ಇದು ತುಮಕೂರ್ನ ಮಾರುತಿ ಥಿಯೇಟರ್ ಇಲ್ಲೂ ಕಾಣಿಸ್ತಿರುವಂತ ಬಿಲ್ಡಿಂಗ್. ಇವನ್ ನೋಡಿ ಕಸಾರೋಮಿಯ ಹೆಂಗವನೆ. ಇಲ್ಲಿ ಹೋಗ್ತಾ ಇದ್ದೆ ನಾನು ಬೀದಿಲಿ ನಾನೇ ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ ಅಂಗಡಿ ಓಪನ್ ಮಾಡ್ಬಿಟ್ಟು ತಿಂಡಿಗೆ ಬಂದೆ. ಸೊ ಬೆಳಗ್ಗೆ ತಿಂಡಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹಂಗೆ ಚಾ ಮತ್ತೆ ಬಿಸ್ಕೆಟ್ ತಗೊಂಡು ಹೋಗಿದೆ. ಮಸ್ತ್ ಅದನ್ನ ತಿನ್ಕೊಂಡು ಕೂತಿದ್ದೆ. ಆ ಟೈಮಲ್ಲಿ ಒಬ್ಬ ಕಸ್ಟಮರ್ ಬಂದವರು, ನೋಡಿರು ಏನ್ ರೈಜಿಂಗ್ ತಗ್ಸವನೆ, ಎಲ್ಲ ಐಟಮ್ ತಗ್ಸಿ, ಜಾಸ್ತಿ ಐಟಮ್ ತಗ್ಸಿದ್ದ. ಸೊ ಅದನ್ನ ಜೋಡಿಸ್ಬೇಕಾದ್ರೆ ನನ್ನ ಮೊಬೈಲ್ ನಾನು ಚಾರ್ಜಿಗೆ ಹಾಕ್ಬಿಟ್ಟೆ. ಅದನ್ನ ಆದ್ಮೇಲೆ ಆರಾಮಾಗಿ ಜೋಡಿಸ್ಬಿಟ್ಟು ಸೊ ಸೀದಾ ಬಂದೆ ನೀರ್ ಕುಡಿಯೋಣ ಅಂತ. ಇಲ್ಲಿ ನೋಡಿದ್ರೆ ನೀರ್ ಖಾಲಿ ಆಗಿತ್ತು. ಸೊ ಅದನ್ನ ಕ್ಲೀನ್ ಮಾಡ್ಕೊಂಡು ಎಲ್ಲ ತೊಳೆದ್ಬಿಟ್ಟು ಇವತ್ತು ಸಖತ್ ಕೆಲಸ ಮಾಡ್ಬಿಟ್ಟಿದ್ದೀನಿ ನೋಡಿ, ಯಾವ ರೇಂಜಿಗೆ ತೊಳಿತಾ ಇದೀನಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ತೊಳೆದಾದ್ಬಿಟ್ಟು ಸೀದಾ ನಮಾಜಿಗೆ ಅಂತ ಹೋದೆ. ನಮಾಜಿ ಮುಗಿಸ್ಕೊಂಡು ಹೋಟ್ಲಿಗೆ ಹೋದ್ರೆ ಬಿರಿಯಾನಿ ಸಿಗ್ಲಿಲ್ಲ. ಸೊ ಅಲ್ಲಿಂದ ನಾವು ಹೊರಟ್ವಿ ಹೋಟೆಲ್ 99 ಅಂತ ಹೇಳ್ಬಿಟ್ಟು. ಸೊ ಅದ್ರ ಹೆಸರೇ 99 ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಚಿಕನ್ ಬಿರಿಯಾನಿ ಎಲ್ಲ ತಿನ್ಕೊಂಡ್ ಬಂದ್ವಿ. ಅದಾದ್ಮೇಲೆ ಸಂಜೆ ತಿರ್ಗಕ್ ಹೋಗಿದ್ವಿ. ಅವಾಗ ಅಲ್ಲಿ ಬಿಸ್ಕೆಟ್ ಏನೇನೋ